ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್, ಹೇಳಿಕೆ ಮತ್ತು ತೀರ್ಮಾನಗಳದ್ದು ಎರಡನೇ ಟೈಪ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. 2 ರಿಂದ 3 ಕ್ವಶನ್ಸ್ಗಳು ಪಕ್ಕ ಈ ಟಾಪಿಕ್ ಇಂದ ಬಂದೇ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಲಾಸ್ಟ್ ಏನ್ ಮಾಡಿದೀನಿ, ಅದರಿಂದ ಒಂದು ಕ್ವಶನ್, ಇದರಿಂದ 2 ರಿಂದ 3, ಟೋಟಲ್ ಆಗಿ 3 ರಿಂದ 4 ಕ್ವಶನ್ಸ್ಗಳು ಈ ಟಾಪಿಕ್ ಇಂದ ಬರುತ್ತೆ. ಕಂಪ್ಲೀಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ರಿ. ಆಮೇಲೆ ನೆಕ್ಸ್ಟ್ ಇದ್ರ ಮೇಲೆ ನಾನು ಬೇರೆ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಎಲ್ಲಾನು ಕಂಪ್ಲೀಟ್ ಆಗಿ ನೋಡ್ಕೊಂಡು ನೋಟ್ಸ್ ಗಳನ್ನ ಮಾಡ್ಕೊಂಡು ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಆಗ್ರಿ. ಬಹಳ ಅಂದ್ರೆ ಬಹಳ ಯೂಸ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಇಲ್ಲಿ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಆಗಿರೋ ಥಿಂಗ್ಸ್ ಏನಪ್ಪಾ ಅಂತಂದ್ರೆ ನಾವು ಅರ್ಥ ಮಾಡ್ಕೊಂಡಬೇಕಾಗಿರೋದು, ಇವಾಗ ನಾನು ಸಾಲ್ವ್ ಮಾಡಕ್ ಹೋಗ್ತೀನಲ್ಲ, ಅದಕ್ಕೆ ಬೇಕಾಗಿರೋ ಥಿಂಗ್ಸ್ಗಳು ಆ ಅರ್ಥ ಮಾಡ್ಕೊಡ್ರಿ. ಕೆಲವು ಅಂತ ಬಂತಂತ ಹೇಳಿದ್ರೆ, ಕೆಲವು ಕೆಲವು ಅಂತ ಬಂತಂತ ಹೇಳಿದ್ರೆ ಇಲ್ಲಿ ನಾನು ಹೇಳ್ತೀನಿ ನೋಡ್ರಿ ಯಾವ ತರ. ಕೆಲವು ತರಕಾರಿಗಳು ಬಣ್ಣಗಳಾಗಿವೆ ಅಂತಂದ್ ಬರುತ್ತೆ. ಕೆಲವು ತರಕಾರಿಗಳು ಬಣ್ಣಗಳಾಗಿವೆ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ, ತರಕಾರಿಗಳಿಗೆ ಒಂದು ರೌಂಡ್ ಅನ್ನ ಹಾಕೊಡ್ರಿ. ಈ ರೀತಿಯಾಗಿ ನಾವು ವೆನ್ ಡಯಾಗ್ರಾಮ್ ಅಂತಂದ್ ಹೇಳ್ತೀವಿ, ಬಹಳ ಇಂಪಾರ್ಟೆಂಟ್. ತರಕಾರಿಗಳಿಗೆ ಈ ತರ ಹಾಕಿದೆ. ಇದ್ರಲ್ಲಿ ಕೆಲವು ತರಕಾರಿಗಳಂತಂದ್ ಹೇಳಿದ್ರೆ, ಇದ್ರಲ್ಲಿರೋ ಕೆಲವು ತರಕಾರಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ಬಣ್ಣಗಳಾಗಿವೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ತರಕಾರಿ ಆಯ್ತು ಅಂತಂದ್ ಹೇಳಿದ್ರೆ ಇದು ಬಣ್ಣ ಆಗತ್ತ. ಸೊ ಕೆಲವು ತರಕಾರಿಗಳೇನಂತಂದ್ ಹೇಳಿದ್ರೆ ಬಣ್ಣಗಳಾಗಿವೆ ಅಂತ ಹೇಳಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಎಲ್ಲಾ ತರಕಾರಿಗಳು ಅಂತಂದ್ ಬರುತ್ತೆ. ಎಲ್ಲಾ ತರಕಾರಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ಬಣ್ಣಗಳಾಗಿವೆ ಅಂತಂದ್ ಹೇಳಿದ್ರೆ, ಈಗ ನಾನು ತರಕಾರಿಗಳದ್ದು ಡಯಾಗ್ರಾಮ್ ತೆಗೆದು ಎಲ್ಲಾ ತರಕಾರಿಗಳೇನಂತಂದ್ ಹೇಳಿದ್ರೆ ಬಣ್ಣಗಳಾಗಿವೆ ಅಂತಂದ್ ಹೇಳಿ ಈ ರೀತಿಯಾಗಿ ಬರುತ್ತೆ. ಎಲ್ಲಾ ತರಕಾರಿಗಳೇನಂತಂದ್ ಹೇಳಿದ್ರೆ ಬಣ್ಣಗಳಾಗಿವೆ. ಸೊ ಈ ರೀತಿಯಾಗಿ ನಮ್ಗೆ ಕೆಲವೊಂದು ಡಯಾಗ್ರಾಮ್ಸ್ ಗಳು ಬರ್ತವೆ. ಕೆಲವು ಅಂತಂದ್ ಹೇಳಿದ್ರೆ ಜಸ್ಟ್ ಇಷ್ಟೇ ಕೆಲವು. ಎಲ್ಲ ಅಂತಂದ್ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ. ಸೊ ಇಷ್ಟು ಕಾನ್ಸೆಪ್ಟ್ ನ ನೀವು ನೆನ್ಪಿಟ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಆರಾಮಾಗಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ನಾನು ಹೆಂಗ್ ಹೇಳ್ತೀನಿ ಹಂಗ ಸಾಲ್ವ್ ಮಾಡ್ಬೇಕು. ನಾವು ಸ್ಟೇಟ್ಮೆಂಟ್ ಏನ್ ಕೊಟ್ಟಿರ್ತಾರಲ್ಲ, ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ವೆನ್ ಡಯಾಗ್ರಾಮ್ ಹಾಕೊಂತೀವಿ. ಆಮೇಲೆ ಪ್ರತಿಯೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ತೀರ್ಮಾನಕ್ಕೆ 2 ತೀರ್ಮಾನ ಕೊಟ್ರೆ 2, 3 ತೀರ್ಮಾನ ಕೊಟ್ರೆ 3. ಪ್ರತಿಯೊಂದಕ್ಕೂ ಅವ್ನು ಏನ್ ಕೊಟ್ಟಿರ್ತಾನೆ ಹೇಳಿಕೆಗಳನ್ನ, ಆ ಹೇಳಿಕೆಗಳ ಪ್ರಕಾರ ನಾವು ಡಯಾಗ್ರಾಮ್ ಹಾಕ್ಬೇಕು. ಅದು ಇಲ್ಲಿ ಕರೆಕ್ಟ್ ಆಗಿ ಫಿಟ್ ಆಗುತ್ತೋ ಸರಿ ಹೋಗುತ್ತೋ ಎಲ್ಲ ನೋಡ್ಕೊಂಡು ನಾವು ಆಪ್ಷನ್ಸ್ ಗಳನ್ನ ಹಾಕ್ಬೇಕು. ಜಾಸ್ತಿ ಟೈಮ್ ತೊಗೊಳಲ್ಲ. ಜಸ್ಟ್ 1 ನಿಮಿಷದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 2-3 ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ತೀವಿ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಇದರಲ್ಲೂ ಕೂಡ ಹಂಗೆ, ಫಸ್ಟ್ ಒನ್ ಕರೆಕ್ಟ್ ಆಯ್ತು ಅಂತಂದ್ ಹೇಳಿದ್ರೆ ಒಂದನೇದು ತಾರ್ಕಿಕವಾಗಿದೆ, ತಾರ್ಕಿಕ ಅಂದ್ರೆ ಲಾಜಿಕಲ್ ಆಗೈತೆ. ಇಲ್ಲ ಅಂತಂದ್ ಹೇಳಿದ್ರೆ ಎರಡನೇದು ಅಂತಂದ್ ಐತಿ. ಆಮೇಲೆ ಅಥವಾ 1 ಅಥವಾ 2ರಲ್ಲಿ ಅಥವಾ 2 ಇಲ್ಲ ಅಂತಂದ್ ಹೇಳಿ ಇಲ್ಲಿ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾನೆ. ನಾವು ಚೂಸ್ ಮಾಡ್ಕೋಬೇಕಷ್ಟೇ. ಕ್ಲಿಯರ್? ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ಫಸ್ಟ್ ಕ್ವಶನ್ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 1ನೇ ಹೇಳಿಕೆ, 2ನೇ ಹೇಳಿಕೆ. ಮೊದಲು ನಾವು ಹೇಳಿಕೆಗಳನ್ನ ಬರ್ಕೋಬೇಕು. ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹೇಳಿಕೆಗಳಿಗೆ ನಾವು ವೆನ್ ಡಯಾಗ್ರಾಮ್ ಹಾಕೋಣ. ಫಸ್ಟ್ ಏನ್ ಕೊಡಿದಾನೆ, ಕೆಲವು ಗುಲಾಬಿಗಳು ಲಿಲ್ಲಿ ಹೂಗಳಾಗಿವೆ. ಇಲ್ಲಿ ನೋಡ್ರಿ, ಗುಲಾಬಿ ಅಂತಂದ್ ಹೇಳಿ ನಾನು ಬರ್ಕೊಂತೀನಿ. ಇವಾಗ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಗುಲಾಬಿ. ನಾನು ಸ್ಲೋ ಆಗಿ ಹೇಳ್ತೀನಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇವೆಲ್ಲಾ ಗುಲಾಬಿ ಹೂಗಳು, ಇವೆಲ್ಲಾ ಗುಲಾಬಿ ಹೂಗಳು. ಈ ಎಲ್ಲಾ ಗುಲಾಬಿ ಹೂಗಳಲ್ಲಿ ಏನ್ ಕೊಟ್ಟಿದ್ದಾನೆ, ಕೆಲವು ಗುಲಾಬಿಗಳು ಲಿಲ್ಲಿ ಹೂಗಳಾಗಿವೆ. ಕೆಲವು ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಸ್ವಲ್ಪ ಏನಪ್ಪಾ ಅಂತಂದ್ ಹೇಳಿದ್ರೆ ಲಿಲ್ಲಿ ಹೂಗಳಾಗಿವೆ, ಈ ತರ ಬರುತ್ತೆ. ಸೊ ಕೆಲವು ಗುಲಾಬಿ ಹೂಗಳೇನಪ್ಪಾ ಅಂತಂದ್ ಹೇಳಿದ್ರೆ ಲಿಲ್ಲಿ ಹೂಗಳಾಗಿದಾವ. ಸೊ ಓಕೆ, ಡನ್. ಕೆಲವು ಗುಲಾಬಿಗಳೇನಪ್ಪಾ ಅಂತಂದ್ರೆ ಲಿಲ್ಲಿ ಹೂಗಳಾಗಿದಾವ. 1ನೇದ್ ಬರ್ಕೊಂಡ್ವಿ ಕೆಲವು ಅಂತ ಕೊಟ್ಟಿದ್ದಕ್ಕೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಏನ್ ಕೊಟ್ಟಿದಾನ, ಅದಾದ ನಂತರ ಕೆಲವು ಲಿಲ್ಲಿಗಳು ಮಲ್ಲಿಗೆ ಆಗಿವೆ. ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಕೆಲವು ಲಿಲ್ಲಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ಮಲ್ಲಿಗೆ ಆಗಿವೆ. ಕೆಲವು ಲಿಲ್ಲಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ಮಲ್ಲಿಗೆ ಹೂಗಳಾಗಿವೆ. ಸರ್ ನಾನು ಈ ತರನು ಬರಿಬಹುದಲ್ರಿ? ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದೀನಿ. ಸರ್ ನಾನು ಹಿಂಗ್ ಬರ್ಕೋಬಹುದಲ್ರಿ? ಅವ್ನ್ ಏನ್ ಕೊಟ್ಟಿದಾನ, ಕೆಲವು ಲಿಲ್ಲಿ ಅಂತ ಕೊಟ್ಟಿದಾನ. ಬಟ್ ಆದ್ರೆ ಇದ್ರಲ್ಲಿ ಏನಂತಂದ್ ಗುಲಾಬಿನೂ ಬರುತ್ತೆ. ಸೊ ಗುಲಾಬಿ ಬರಂಗಿಲ್ಲ. ಅದಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ನಮ್ಗ ಆ ತರ ಡಯಾಗ್ರಾಮ್ ಹಾಕಂಗಿಲ್ಲ. ಈ ತರ ಕೆಲವು ಲಿಲ್ಲಿಗಳೇನಂತಂದ್ ಹೇಳಿದ್ರೆ ಮಲ್ಲಿಗೆಗಳಾಗಿವೆ. ಫುಲ್ ಕ್ಲಿಯರ್ ಆಗಿ ಹಾಕ್ಬಿಡೋದು. ಕೆಲವು ಲಿಲ್ಲಿಗಳಷ್ಟೇ ಹೇಳಿದಾನ ಅವ್ನು. ಕೆಲವು ಲಿಲ್ಲಿಗಳ ಬಗ್ಗೆ ಅಷ್ಟೇ ನಾನು ಹಾಕಿದೆ. ಇವಾಗ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಂದು 2 ಹೇಳಿಕೆಗಳನ್ನ ಬರ್ಕೊಂಡೆ. ಈಗ ನಂದು ಫಸ್ಟ್ ತೀರ್ಮಾನ ಏನೈತ್ ನೋಡ್ರಿ, ಎಲ್ಲಾ ಹೇಳಿಕೆಗಳನ್ನ ಸೇರಿಸ್ಬಿಟ್ಟು ಒಂದು ವೆನ್ ಡಯಾಗ್ರಾಮ್ ಹಾಕ್ಬೇಕು. ಆಮೇಲೆ ಪ್ರತಿಯೊಂದು ತೀರ್ಮಾನಕ್ಕೆ ಒಂದೊಂದು ಹಾಕ್ಬೇಕು. ಸೊ ಫಸ್ಟ್ ತೀರ್ಮಾನ ಐತಿ, ಕೆಲವು ಮಲ್ಲಿಗೆಗಳು ಗುಲಾಬಿಗಳಾಗಿವೆ. ಇಲ್ಲಿ ನೋಡ್ರಿ, ಈಗ ಮಲ್ಲಿಗೆ ಹಾಕೊಡ್ರಿ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವು ಮಲ್ಲಿಗೆಗಳೇನಪ್ಪಾ ಅಂತಂದ್ ಹೇಳಿದ್ರೆ ಗುಲಾಬಿಗಳಾಗಿವೆ. ಇದು ಮಲ್ಲಿಗೆ, ಇದು ಗುಲಾಬಿ. ಈ ಡಯಾಗ್ರಾಮ್ ಇಲ್ಲಿ ಒಳಗಡೆ ಸಿಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಇವಾಗ ಚೆಕ್ ಮಾಡ್ರಿ. ಈ ರೀತಿಯಾಗಿ ಮಲ್ಲಿಗೆ ಮತ್ತು ಗುಲಾಬಿ, ಇದು ಗುಲಾಬಿ ಇಲ್ಲೈತಿ, ಮಲ್ಲಿಗೆ ಇಲ್ಲೈತಿ. ಈ ತರ ಡಯಾಗ್ರಾಮ್ ಇದ್ರೆ 2 ನಡುವೆ ಬರತ್ತನ? ಬರಂಗಿಲ್ರಿ ಸರ್. ಇಲ್ಲಿ ಮಲ್ಲಿಗೆ ಐತಿ, ಇದು ಮಲ್ಲಿಗೆ. ಆರೆಂಜ್ ಕಲರ್ ಮತ್ತು ಈ ಕಲರ್ ಅಷ್ಟೇ ನೋಡ್ರಿ. 2 ಏನಂತಂದ್ ಹೇಳಿದ್ರೆ ಸಪರೇಟ್ ಸಪರೇಟ್ ಆಗಿದಾವ. ಬಟ್ ಆದ್ರೆ ಈ ತರ ಬಂದಿಲ್ಲ. ಅಂದ್ರೆ
ತೀರ್ಮಾನ 1 ಏನಪ್ಪಾ ಅಂತಂದ್ ಹೇಳಿದ್ರೆ ರಾಂಗ್ ಆಗೈತೆ. ಅರ್ಥ ಆಯ್ತು ಎಲ್ರಿಗೂ? ಇನ್ನೂ ಅರ್ಥ ಆಗತ್ತೆ, ಟೆನ್ಷನ್ ತಗೋಬೇಡ. ನೆಕ್ಸ್ಟ್ ನೋಡ್ರಿ, ಎರಡನೇ ತೀರ್ಮಾನ ಏನಾಗೈತೆ ನೋಡ್ರಿ. ಎರಡನೇ ತೀರ್ಮಾನ, ಎಲ್ಲಾ ಮಲ್ಲಿಗೆಗಳು ಗುಲಾಬಿಗಳಾಗಿವೆ. ಇಲ್ಲಿ ಮಲ್ಲಿಗೆ ಅಂತಂದ್ ಹೇಳಿ ಒಂದು ರೌಂಡ್ ಹಾಕೊಡ್ರಿ. ಎಲ್ಲಾ ಮಲ್ಲಿಗೆಗಳು ಏನಂತಂದ್ ಹೇಳಿದ್ರೆ ಗುಲಾಬಿಗಳಾಗಿವೆ. ಸೊ ಈ ರೀತಿಯಾಗಿ ಡಯಾಗ್ರಾಮ್ ಬರಬೇಕು. ಸೊ ಮಲ್ಲಿಗೆ ಮತ್ತು ಗುಲಾಬಿ, ಮಲ್ಲಿಗೆ ಇಲ್ಲೈತಿ, ಗುಲಾಬಿ ಇಲ್ಲೈತಿ. ಈ ರೀತಿಯಾಗಿ ಏನಾದ್ರು ಡಯಾಗ್ರಾಮ್ ಬಂದೈತೆ, ಇಲ್ಲಿ ಹೇಳಿಕೆ ಒಳಗಡೆ ಬಂದಿಲ್ಲ. ಹಂಗಾದ್ರೆ ಇದು ಕೂಡ ಏನಂತಂತ ಹೇಳಿದ್ರೆ ಫಾಲೋ ಆಗಂಗಿಲ್ಲ, ಲಾಜಿಕ್ ಆಗಿ ಇಲ್ಲ. ಅಂದ್ರೆ ನಮ್ದು ಏನಂತಂದ ಹೇಳಿದ್ರೆ 1 ಮತ್ತು 2 ಏನಪ್ಪಾ ಅಂತಂದ ಹೇಳಿದ್ರೆ ತರ್ಕಬದ್ಧವಾಗಿಲ್ಲ. ಸೊ 1 ಅಥವಾ 2 ತೀರ್ಮಾನಗಳೇನಪ್ಪಾ ಅಂತಂದ ಹೇಳಿದ್ರೆ ತರ್ಕಬದ್ಧವಾಗಿಲ್ಲ. ಆಪ್ಷನ್ ಸಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೀವು ಎಲ್ಲಾನು ಏನಂತಂದ ಹೇಳಿದ್ರೆ ಸ್ಟಾಪ್ ಮಾಡ್ರಿ. ಇದು 1ನೇ ಹೇಳಿಕೆ 2ನೇ ಹೇಳಿಕೆಗೆ ಡೈಗ್ರಾಮ್ ಹಾಕೋರು, ನೋಡೋದು ಎಷ್ಟು ಜನರದ್ದು ಕರೆಕ್ಟ್ ಆಗತ್ತ ಅಂತ ಚೆಕ್ ಮಾಡೋಣ. ಹಾಕಿರಿ ಎಲ್ರು ನೋಡೋಣ. ಕೆಲವು ಬೂಟ್ಗಳು ಶರ್ಟ್ಗಳಾಗಿವೆ. ಫಸ್ಟ್ ಏನು ಬೂಟ್ಗಳು, ಈ ತರ ಬೂಟ್ಗಳು ಹಾಕಿದ್ವಿ, ಇವೆಲ್ಲಾ ಬೂಟ್ಗಳು. ಸೊ ಈ ತರ ಏನಂತಂದ್ರೆ ಬೂಟ್ಗಳು ಅಂತಂದು ಬರ್ಕೊಂಡೆ. ಸೊ ಇದ್ರಲ್ಲಿ ಏನಂತಂದ್ರೆ ಕೆಲವು ಬೂಟ್ಗಳು ಶರ್ಟ್ಗಳಾಗಿದಾವ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಕೆಲವು ಬೂಟ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಶರ್ಟ್ಗಳಾಗಿವೆ, ಇದು ಶರ್ಟ್ಗಳು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದೇನ್ ಕೊಟ್ಟಿದ್ದಾನೆ ಆಪ್ಷನ್, ಎಲ್ಲಾ ಶರ್ಟ್ಗಳು ಜಾಕೆಟ್ಗಳಾಗಿವೆ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಶರ್ಟ್ಗಳು ಜಾಕೆಟ್ಗಳಾಗಿದಾವ. ಇಲ್ಲಿ ಏನ್ ಕೊಟ್ಟಿದಾನ ನೆಕ್ಸ್ಟ್, ಎಲ್ಲಾ ಶರ್ಟ್ಗಳು ಜಾಕೆಟ್ಗಳಾಗಿದಾವ. ಇಲ್ಲಿ ನೋಡ್ರಿ, ಶರ್ಟ್ಗಳು ಯಾವ್ಯಾವ, ಇಲ್ಲಿ ನಾನು ಒಂದ್ಸರಿ ನೋಡ್ರಿ, ಇವೆಲ್ಲಾ ಶರ್ಟ್ಗಳಿವು. ಇವೆಲ್ಲಾ ಶರ್ಟ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಜಾಕೆಟ್ಗಳಾಗಿದಾವ. ಹಂಗಾದ್ರೆ ನಂದು ಹೆಂಗ್ ಬರುತ್ತೆ ಡೈಗ್ರಾಮು, ಈ ರೀತಿಯಾಗಿ ಬರುತ್ತೆ. ಎಲ್ಲಾ ಶರ್ಟ್ಗಳನ್ನ ಕನ್ಸಿಡರ್ ಮಾಡ್ಕೋಬೇಕು. ಎಲ್ಲಾ ಶರ್ಟ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಜಾಕೆಟ್ಗಳಾಗಿದಾವ. ಈ ರೀತಿಯಾಗಿ ಡೈಗ್ರಾಮ್ ಬಂತು. ಸೊ ನಾವು ಇವಾಗ ಹೇಳಿಕೆಗಳನ್ನ ಹಾಕೊಂಡೆ, 2 ಹೇಳಿಕೆ ಯೂಸ್ ಮಾಡ್ಕೊಂಡು ಒಂದು ಡೈಗ್ರಾಮ್ ಅನ್ನ ಹಾಕ್ದೆ. ಇವಾಗ ಫಸ್ಟ್ ತೀರ್ಮಾನ ಏನೈತಿ ಚೆಕ್ ಮಾಡ್ರಿ. ಫಸ್ಟ್ ತೀರ್ಮಾನ ಏನೈತಿ ನಂದು, 1ನೇ ತೀರ್ಮಾನ, ಕೆಲವು ಬೂಟ್ಗಳು ಜಾಕೆಟ್ಗಳಾಗಿದಾವ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬೂಟ್ಗಳಂತ ಅನ್ಕೊಡ್ರಿ. ಕೆಲವು ಬೂಟ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ 1ನೇದು ಜಾಕೆಟ್ಗಳಾಗಿದಾವ. ಸೊ ಇಲ್ಲಿ ನೋಡ್ರಿ, ಈ ತರ ಡೈಗ್ರಾಮ್ ಬರುತ್ತೆ. ಇಲ್ಲಿ ನೋಡ್ಬೇಕು, ಬೂಟು ಮತ್ತು ಜಾಕೆಟ್, ಬೂಟ್ ಇಲ್ಲೈತಿ, ಜಾಕೆಟ್ ಇಲ್ಲೈತಿ. ಇವು ಎರಡನ್ನ ಕನ್ಸಿಡರ್ ಮಾಡ್ರಿ, ಶರ್ಟ್ ನ ಬಿಟ್ಬಿಡ್ರಿ. ಇವಾಗ ಈ ರೀತಿಯಾಗಿ ಡೈಗ್ರಾಮ್ ಬಂದೈತಾ ನೋಡ್ರಿ, ಬೂಟು ಆಮೇಲೆ ಜಾಕೆಟ್ ಈ ತರ ಬಂದೈತೆ ಅಂದ್ರ ನಮ್ದೇನಪ್ಪಾ ಅಂತಂದ ಹೇಳಿದ್ರೆ 1ನೇ ತೀರ್ಮಾನ ಕರೆಕ್ಟ್ ಆಗೈತಿ ಅಂದಂಗ. ಸೊ 1ನೇ ತೀರ್ಮಾನ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗೈತೆ. ಸೇಮ್ ಅದೇ ತರ ನೋಡ್ರಿ, 2ನೇದು ಇದನ್ನ ಕನ್ಸಿಡರ್, ಬೂಟು ಮತ್ತು ಜಾಕೆಟ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಬೂಟು ಮತ್ತು ಜಾಕೆಟ್ ಅಷ್ಟೇ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಈ ಗ್ರೀನ್ ಕಲರ್ ಮತ್ತು ಬ್ಲಾಕ್ ಕಲರ್ 2 ಕನ್ಸಿಡರ್ ಮಾಡ್ರೆ ಅವಾಗ ನೋಡ್ರಿ ಈ ತರ ಡೈಗ್ರಾಮ್ ಬಂದ್ಬಿಡುತ್ತೆ. ಅಂದ್ರೆ 1ನೇ ಹೇಳಿಕೆ ಕರೆಕ್ಟ್ ಆಗೈತೆ, ಸಾರಿ ತೀರ್ಮಾನ ಕರೆಕ್ಟ್ ಆಗೈತೆ. ಈಗ ನಾವು 2ನೇ ತೀರ್ಮಾನ ಚೆಕ್ ಮಾಡೋಣ. ಎಲ್ಲಾ ಜಾಕೆಟ್ಗಳು ಬೂಟ್ಗಳಾಗಿವೆ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ನಮ್ದೇನು, ಇದು ಜಾಕೆಟ್. ಇದು ಎಲ್ಲಾ ಜಾಕೆಟ್ಗಳೇನಪ್ಪಾ ಅಂತಂದ್ರೆ ಬೂಟ್ಗಳಾಗಿವೆ. ಎಲ್ಲಾ ಜಾಕೆಟ್ಗಳೇನಪ್ಪಾ ಅಂತಂದ್ ಹೇಳಿ ಬೂಟ್ಗಳಾಗಿವೆ. ಈ ತರ ಏನಾದ್ರು ಡೈಗ್ರಾಮ್ ಬಂದೈತಾ, ಇಲ್ಲಿ ಬೂಟ್ ಐತಿ, ಇಲ್ಲಿ ಜಾಕೆಟ್ ಐತಿ, ಈ ತರ ಡೈಗ್ರಾಮ್ ಬಂದೈತಾ? ಇಲ್ಲ. ಅಂದ್ರೆ 2ನೇ ಹೇಳಿಕೆ ತಪ್ಪಾಗೈತೆ. ಓನ್ಲಿ 1 ಮಾತ್ರ ಏನಂತಂದ್ ಹೇಳಿದ್ರೆ ಲಾಜಿಕಲ್, ತರ್ಕಬದ್ಧವಾಗೈತೆ. ಹಂಗಾದ್ರೆ ನಮ್ದು ಆಪ್ಷನ್ ಏನಾಗತ್ತೆ, 1ನೇದು ಮಾತ್ರ ಕರೆಕ್ಟ್ ಆಗತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಈಸಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಎಷ್ಟು ಜನರಿಗೆ ಅರ್ಥ ಆಯ್ತು ನೋಡ್ರಿ. ಇನ್ನೊಂದ್ಸರಿ ವಿಡಿಯೋಸ್ ಗಳನ್ನ ನೋಡ್ರಿ, ಫಸ್ಟ್ ಇಂದಾನೆ ಇನ್ನೊಂದ್ಸರಿ ನೋಡ್ರಿ. ಅದಾದ ನಂತರ ಪ್ರಾಕ್ಟೀಸ್ ಮಾಡ್ರಿ. ನಾನು ಒಂದ್ಸಾರಿ ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ದಟ್ಸ್ ಟೋಟಲಿ ರಾಂಗ್. ನಾವು ಇಂಥ ಕ್ವಶನ್ಸ್ ಗಳನ್ನ ಲಾಜಿಕಲ್, ಅದಕ್ಕೆ ಲಾಜಿಕಲ್ ಅಂತ ಹೇಳ್ತೀವಿ. ಲಾಜಿಕಲ್ ಆಗಿ ಥಿಂಕ್ ಮಾಡ್ಬೇಕಾಗತ್ತ. ನಿಮ್ ಥಿಂಕಿಂಗು ನನ್ ಥಿಂಕಿಂಗು ಸೇಮ್ ಆಯ್ತು ಅಂತಂದ ಹೇಳಿದ್ರೆ ಅವಾಗ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡೋಣ ನೋಡ್ರಿ. ಇದಕ್ಕೆ ನೀವು ಡೈಗ್ರಾಮ್ ಹಾಕ್ರಿ. 1ನೇ ಹೇಳಿಕೆ 2ನೇ ಹೇಳಿಕೆ ಯೂಸ್ ಮಾಡ್ಕೊಂಡು ಡೈಗ್ರಾಮ್ ಹಾಕ್ರಿ. ಆಮೇಲೆ ನಾನ್ ಹಾಕ್ತೀನಿ, ಅವಾಗ ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡ್ಬೇಕು. ಪಾಸ್ ಮಾಡ್ರಿ, ಹಾಕ್ರಿ ನೋಡ್ರಿ. ನೀವು ಟ್ರೈ ಮಾಡಿದ್ರೆ ಆಗತ್ತ, ನೀವು ಟ್ರೈ ಮಾಡಂಗಿಲ್ಲ, ನೀನ್ ಹೇಳೋಪ್ಪ ನಾನು ನೋಡ್ತೇನೆ ಅಂತ ಅನ್ಕೊಂಡ್ರೆ ಅಂತಂದ ಹೇಳಿದ್ರೆ ಆಗಂಗಿಲ್ಲ. ಎಲ್ಲಾ ಶರ್ಟ್ಗಳು ಕಾಟನ್ಗಳಾಗಿವೆ. ಇಲ್ಲಿ ನೋಡ್ರಿ, ಕಾಟನ್ ಅಂತಂದ ಹೇಳಿದ್ರೆ ಇಲ್ಲಿ ಹತ್ತಿ ಅಂತ ಕೊಟ್ಟಿದಾನ. ನನ್ ಬೆಟರ್ ಏನಪ್ಪಾ ಅಂತಂದ್ರೆ ಕಾಟನ್ ಅನ್ನ ನಾನು ಹತ್ತಿ ಅಂತಾನೆ ಬರ್ಕೊಂತೀನಿ. ಹತ್ತಿಗಳಾಗಿವೆ, ಎಲ್ಲಾ ಶರ್ಟ್ಗಳು ಹತ್ತಿಗಳಾಗಿವೆ. ಇಲ್ಲಿ ನೋಡ್ರಿ, ಒಂದೇನಪ್ಪಾ ಅಂತಂದ ಹೇಳಿದ್ರೆ ಶರ್ಟ್ ಅಂತಂದ್ ಬಂತು. ಇವೆಲ್ಲಾ ಏನಪ್ಪಾ ಅಂತಂದ್ರೆ ಶರ್ಟ್ಗಳು. ಇವೆಲ್ಲ ಏನು ಶರ್ಟ್ಗಳು. ಎಲ್ಲಾ ಶರ್ಟ್ಗಳು ಏನಂತಂದ್ ಹೇಳಿದ್ರೆ ಹತ್ತಿಗಳಾಗಿದ್ದೇವೆ ಅಂತಂದ್ ಹೇಳಿದ್ರೆ ಯಾವ ತರ ಬರುತ್ತೆ ನನ್ನ ಡೈಗ್ರಾಮು, ಇವೆಲ್ಲಾ ಶರ್ಟ್ಗಳನ್ನ ತಗೋಬೇಕು ನಾನು. ಎಲ್ಲಾ ಶರ್ಟ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಹತ್ತಿಗಳಾಗಿವೆ, ಹತ್ತಿಗಳು. ಎಲ್ಲಾ ಶರ್ಟ್ಗಳೇನಂತಂದ್ ಹೇಳಿದ್ರೆ ಹತ್ತಿಗಳು, 1ನೇದು ಬರದೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕೆಲವು ಶರ್ಟ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಬಲೆಗಳಾಗಿವೆ. ಕೆಲವು ಶರ್ಟ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಬಲೆ ಅಂತ ಹೇಳ್ತೀವಲ್ಲ, ಬಲೆಗಳಾಗಿವೆ. ಕೆಲವು ಶರ್ಟ್ಗಳೇನಂತಂದ್ ಹೇಳಿದ್ರೆ ಶರ್ಟ್ ಅನ್ನೋದು ಒಳಗಡೆ ಐತೆ, ಕೆಲವು ಶರ್ಟ್ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಬಲೆಗಳಾಗಿವೆ. ಕ್ಲಿಯರ್ ಎಲ್ರಿಗೂ?
ಎರಡು ಇದನ್ನ ಈ ತರ ನಿಮ್ದು ಬರ್ಬೇಕು. ಬಂತ ಎಷ್ಟ್ ಜನರು ಬಂತ ನೋಡ್ರಿ, ಅವರೆಲ್ಲ ಕರೆಕ್ಟ್ ಆನ್ಸರ್ ಮಾಡ್ದಂಗೆ. ಯಾರು ಬಂದಿಲ್ಲ ಅವ್ರು ರಾಂಗ್. ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ಬೇಕು. ನೋಡ್ರಿ, ಒಂದನೇ ತೀರ್ಮಾನ ನೋಡ್ರಿ, ಎಲ್ಲಾ ಬಲೆಗಳು ಶರ್ಟ್ಗಳಾಗಿವೆ. ಮೊದಲೇನಪ್ಪಾ ಅಂತಂದ್ ಹೇಳಿದ್ರೆ ಬಲೆ ಅಂತಂದ್ ಹಾಕೊಡ್ರಿ, ಇದು ಬಲೆ. ಎಲ್ಲಾ ಬಲೆಗಳೇನಂತಂದ್ ಹೇಳಿದ್ರೆ ಶರ್ಟ್ಗಳಾಗಿದಾವ ಅಂತಂದ್ ಹೇಳಿದ್ರೆ ಈ ತರ ಬರುತ್ತೆ. ಬಲೆ ಒಳಗಡೆ ಇರ್ಬೇಕು, ಶರ್ಟ್ ಹೊರಗಡೆ ಇರ್ಬೇಕು. ಬಲೆ ಮತ್ತು ಇದನ್ನ ಅಷ್ಟೇ ಕನ್ಸಿಡರ್ ಮಾಡ್ರಿ. ಇದನ್ನೆರಡೇ ಕನ್ಸಿಡರ್ ಮಾಡ್ರೆ ನಮ್ದು ಈ ತರ ಡಯಾಗ್ರಾಮ್ ಬರುತ್ತೆ. ಎಸ್ ಸರ್, ಬರುತ್ತೆ. ಬರುತ್ತಾ? ಚೆಕ್ ಮಾಡ್ರಿ ಸರ್. ಶರ್ಟ್ ಇಲ್ಲಿ ಐತ್ರಿ, ಶರ್ಟ್ ಇದು ಡಯಾಗ್ರಾಮ್ ರೀ, ಬಲೇದ್ ಇದು ಡಯಾಗ್ರಾಮ್ ಕೆಲವು ಅಷ್ಟೇ ಐತ್ರಿ, ಬಟ್ ಅದ್ರ ಬರಂಗಿಲ್ಲ. ಅಂದ್ರ ಒಂದನೇದ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಂಗ್, ಫಾಲೋ ಆಗಂಗಿಲ್ಲ. ಸೆಕೆಂಡ್ ಒನ್ ನೋಡ್ರಿ, ಕೆಲವು ಬಲೆಗಳು ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬಲೆ ಅಂತಂದ್ ಹೇಳಿದ್ರೆ ಕೆಲವು ಬಲೆಗಳೇನಪ್ಪಾ ಅಂತಂದ್ರೆ ಹತ್ತಿಗಳಾಗಿವೆ. ಈ ತರ ಡಯಾಗ್ರಾಮ್ ಬರುತ್ತೆ ನೋಡ್ರಿ. ಎಸ್, ಈ ತರ ಬರುತ್ತೆ ನೋಡ್ರಿ. ಕೆಲವು ಬಲೆಗಳೇನಪ್ಪಾ ಅಂತಂದ್ರೆ ಹತ್ತಿಗಳು, ಇಲ್ಲಿ ಏನಪ್ಪಾ ಕೆಲವು ಇದ್ರೊಳಗಿನ ಕೆಲವು ಬಲೆಗಳೇನಪ್ಪಾ ಅಂತಂದ್ರೆ ಹತ್ತಿಗಳು ಆಗಿರ್ತಾವ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಕೆಂಡ್ ಒನ್ ಕರೆಕ್ಟ್ ಆಗತ್ತ. ಸರ್ ಇಲ್ಲಿ ನೋಡ್ರಿ, ನೀವ್ ಹೇಳಿದ್ರಿ ಎಲ್ಲಾನು ಈ ತರ ಏನಂತಂದ್ ಹೇಳಿದ್ರೆ ಹತ್ತಿಗಳಾಗಬೇಕು, ಈ ತರ ಬಳೆಗಳು ಬರಬೇಕು. ಈ ತರ ನಮ್ದು ಇಲ್ಲಿ ಡಯಾಗ್ರಾಮ್ ಐತ್ರಿ. ಬಟ್ ಅದ್ರ ಇಲ್ಲಿ ತೀರ್ಮಾನ ಪ್ರಕಾರ ನೋಡ್ರಿ ಅಂತಂದ್ ಹೇಳಿದ್ರೆ ಕೆಲವು ಬಲೆಗಳು ಹತ್ತಿಗಳಾಗಿವೆ. ಸೊ ಇದ್ರೊಳಗಿನ ಏನಪ್ಪಾ ಅಂತಂದ್ರೆ ಇಷ್ಟ ಮಾತ್ರ, ಇನ್ನೂ ಜಾಸ್ತಿ ಇರ್ಬೋದಲ್ಲ, ಥಿಂಗ್ಸ್ ಗಳು ಜಾಸ್ತಿ ಇರ್ಬೋದು. ಬಟ್ ಆದ್ರೆ ಇಲ್ಲಿಗೆ ಏನಪ್ಪಾ ಅಂತಂದ್ರೆ ಇದು ಫಾಲೋ ಆಗತ್ತ. ಇದ್ರೊಳಗಿನ ಕೆಲವು ಬಲೆಗಳೇನಪ್ಪಾ ಅಂತಂದ್ರೆ ಹತ್ತಿಗಳಾಗಿರ್ಬೋದು. ಯಾಕಂತಂದ್ ಹೇಳಿದ್ರೆ ಇದು ಹತ್ತಿ ಒಳಗಡೆ ಐತೆ. ನೆಕ್ಸ್ಟ್ ಶರ್ಟ್ ಗಳಿದಾವ, ಅದಾದ್ರೆ ಇನ್ನೂ ಏನಾದ್ರೂ ಇರ್ಬೋದು ಹತ್ತಿಗಳ ಒಳಗಡೆ. ಕೆಲವು ಬಲೆಗಳೇನಪ್ಪಾ ಅಂತಂದ್ರೆ ಹತ್ತಿಗಳಾಗಿದಾವ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೇಮ್ ಅದೇ ತರ ಕ್ವಶನ್ಸ್ ಗಳು ಬರ್ತಾವ, ನಾನು ಡಿಸ್ಕಷನ್ ಮಾಡ್ತೀನಿ ಇವಾಗ, ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಒಂದನೇದು ಮತ್ತು ಎರಡನೇದು ಯೂಸ್ ಮಾಡ್ಕೊಂಡು ಹೇಳಿಕೆಗಳನ್ನ ಬರೀರಿ. ಕೆಲವು ನಕ್ಷತ್ರಗಳು ಗ್ರಹಗಳಾಗಿವೆ. ನಕ್ಷತ್ರಗಳದಂತಂದ ಹೇಳಿ ಹಾಕೊಡ್ರಿ ಈ ತರ. ಕೆಲವು ನಕ್ಷತ್ರಗಳು, ಇದ್ರೊಳಗಿನ ಕೆಲವು ನಕ್ಷತ್ರಗಳು ಏನಂತಂದ ಹೇಳಿದ್ರೆ ಇದು ನಕ್ಷತ್ರಗಳು. ಕೆಲವು ನಕ್ಷತ್ರಗಳೇನು ಗ್ರಹಗಳಾಗಿವೆ. ಕೆಲವು ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಗ್ರಹಗಳು. ಕೆಲವು ನಕ್ಷತ್ರಗಳು ಗ್ರಹಗಳಾಗಿವೆ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ, ಎಲ್ಲಾ ನಕ್ಷತ್ರಗಳು ಧೂಮಕೇತುಗಳಾಗಿವೆ. ಅಂದ್ರೆ ಎಲ್ಲಾ ನಕ್ಷತ್ರಗಳನ್ನು ಕವರ್ ಮಾಡ್ಕೋಬೇಕು. ಇವೆಲ್ಲಾ ನಕ್ಷತ್ರಗಳೇನಪ್ಪಾ ಅಂತಂದ್ರೆ ಧೂಮಕೇತುಗಳಾಗಿವೆ. ಇದೇನಪ್ಪಾ ಅಂತಂದ್ರೆ ಹೇಳಿಕೆ. ಈ ತರ ಹೇಳಿಕೆ ಎಲ್ರದ್ದು ಬಂದೈತಾ ಚೆಕ್ ಮಾಡ್ರಿ. ಎಲ್ರದ್ದು ಬಂದೈತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಎಲ್ಲಾ ನಕ್ಷತ್ರಗಳು ಧೂಮಕೇತುಗಳು ಎರಡೂ ಬರ್ದೆ. ಈಗ ನಾನು ಏನಪ್ಪಾ ಅಂತಂದ್ರೆ ಫಸ್ಟ್ ತೀರ್ಮಾನವನ್ನ ಚೆಕ್ ಮಾಡ್ಬೇಕು. ಒಂದನೇ ತೀರ್ಮಾನದ ಡೈಗ್ರಾಮ್ ಹೆಂಗ್ ಬರುತ್ತೆ ಬರೀರಿ ಮೊದಲು ನೋಡೋಣ. ನೀವು ಟ್ರೈ ಮಾಡ್ಲಿಲ್ಲ ಅಂದ್ರೆ ಬರಂಗಿಲ್ರೋ, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ಟ್ರೈ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಆನ್ಸರ್ ಬರಂಗಿಲ್ಲ. ಫಸ್ಟ್ ಕೆಲವು ಧೂಮಕೇತುಗಳು ಗ್ರಹಗಳಾಗಿವೆ. ಹೆಂಗ್ ಬರೀತೀರಿ ಡಯಾಗ್ರಾಮ್? ಮೊದಲು ಧೂಮಕೇತುಗಳು ಹಾಕೋಬೇಕು ಈ ತರ. ಇದು ಧೂಮಕೇತು. ಕೆಲವು ಧೂಮಕೇತುಗಳು ಅಂದ್ರೆ ಹಿಂಗ್ ತಗೋಬೇಕು. ಇದು ಗ್ರಹಗಳಾಗತ್ತೆ. ಈ ತರ ಡಯಾಗ್ರಾಮ್ ಬಂದೈತಾ? ಧೂಮಕೇತು ಮತ್ತು ಗ್ರಹಗಳು ಅಷ್ಟ ಕನ್ಸಿಡರ್ ಮಾಡ್ಬೇಕು. ಧೂಮಕೇತು ಮತ್ತು ಗ್ರಹ ಅಷ್ಟ ಕನ್ಸಿಡರ್ ಮಾಡ್ರಿ. ಈ ತರ ಡಯಾಗ್ರಾಮ್ ಬಂದೈತೆ ಅಂತ ಚೆಕ್ ಮಾಡ್ರಿ. ಈ ಡಯಾಗ್ರಾಮ್ ಅಷ್ಟ ಕನ್ಸಿಡರ್ ಫೋಕಸ್ ಮಾಡ್ರಿ. ಎಸ್ ಬಂದೈತ್ರಿ ಸರ್, ಬೇಕಾದ್ರೆ ದಿಟ್ಟಿಸ್ ನೋಡ್ರಿ, ಅದನ್ನಷ್ಟ ಕನ್ಸಿಡರ್ ಫೋಕಸ್ ಮಾಡ ಬಂದೈತಿ. ಅಂದ್ರೆ ಒಂದನೇದೇನಪ್ಪಾ ಅಂತಂದ್ರೆ ಅದ್ರ ಫಾಲೋ ಆಗತ್ತ, ಕರೆಕ್ಟ್ ಆಗತ್ತ. ಡನ್. ಸೊ ಎರಡನೇದ್ ಚೆಕ್ ಮಾಡ್ರಿ. ಎರಡನೇ ತೀರ್ಮಾನದ ಡಯಾಗ್ರಾಮ್ ಹಾಕ್ರಿ. ಹೆಂಗ್ ಹಾಕ್ತಿರ ನಾನು? ಕೆಲವು ಗ್ರಹಗಳು ನಕ್ಷತ್ರಗಳಾಗಿವೆ. ಈ ತರ ಗ್ರಹಗಳಿದು. ಇದು ಗ್ರಹಗಳು ನಕ್ಷತ್ರಗಳಾಗಿವೆ. ಯಾವುವು? ಕೆಲವು ಅಷ್ಟೇ. ಕೆಲವು ಗ್ರಹಗಳು ನಕ್ಷತ್ರಗಳಾಗಿವೆ. ಈ ತರ ಡಯಾಗ್ರಾಮ್ ಬರ್ಬೇಕು. ಅದು ಬಂದೈತೆ ನೋಡ್ರಿ. ಕೆಂಪು ಕಲರ್ ನಕ್ಷತ್ರ ಮತ್ತು ಗ್ರಹ ಅಷ್ಟ ಕನ್ಸಿಡರ್ ಮಾಡ್ರಿ. ಈ ತರ ಡಯಾಗ್ರಾಮ್ ಬರುತ್ತಾ? ಕೆಂಪು ಮತ್ತು ಹಸಿರು ಕಲರ್ ಅಷ್ಟ ಕನ್ಸಿಡರ್ ಮಾಡಿದಾಗ ಈ ತರ ಡಯಾಗ್ರಾಮ್ ಬಂದೈತಿ. ಎಸ್ ಸರ್ ಬಂದೈತ್ರಿ. 1 ಮತ್ತು 2 ಏನಪ್ಪಾ ಅಂತಂದ ಹೇಳಿದ್ರೆ ಎರಡು ಕರೆಕ್ಟ್ ಆಗಿದಾವ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 1 ಮತ್ತು 2 ತರ್ಕಬದ್ಧವಾಗಿವೆ. ನೋಡ್ರಿ ಇಲ್ಲಿ ಐತಿ ನೋಡ್ರಿ ಲಾಸ್ಟ್ ತೀರ್ಮಾನಗಳು 1 ಮತ್ತು 2 ತಾರ್ಕಿಕವಾಗಿವೆ. ಆಪ್ಷನ್ ಇ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನಮ್ದು ಕರೆಕ್ಟ್ ಆಗತ್ತ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ಅದೇ ತರ. ಇಲ್ಲಿ ನೋಡ್ರಿ, ಬಹಳ ಅಂದ್ರೆ ಬಹಳ ಈಸಿ ಐತಿ. ಫಸ್ಟ್ ಎಲ್ರು ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಟ್ರೈ ಮಾಡ್ರಿ. ಒಂದನೇ ಹೇಳಿಕೆ ಎರಡನೇ ಹೇಳಿಕೆ ಪ್ರಕಾರ ಯೂಸ್ ಮಾಡ್ಕೊಂಡು ಒಂದು ವೆನ್ ಡಯಾಗ್ರಾಮ್ ಹಾಕೊಡ್ರಿ. ನಾನು ಆಗ್ಲೇ ಹೇಳಿದ್ನಲ್ಲ. ಸೊ ಆತರ ಡಯಾಗ್ರಾಮ್ ಹಾಕೊಡ್ರಿ. ಎಷ್ಟು ಎಲ್ರು ಹಾಕೊಡ್ರಿ ನೋಡೋಣ, ನಾನು ವೇಟ್ ಮಾಡ್ತೀನಿ. ಟ್ರೈ ಮಾಡ್ರಿ. ಫಸ್ಟ್ ಏನೈತಿ, ಎಲ್ಲಾ ಕೋಳಿಗಳು ನಾಯಿಗಳಾಗಿವ. ಡಯಾಗ್ರಾಮ್ ಹಾಕ್ರಿ ಯಾವ ತರ ಬರುತ್ತಾ. ಅದಾದ ನಂತರ ಎಲ್ಲಾ ನಾಯಿಗಳು ನವಿಲುಗಳಾಗಿವೆ. ಅದನ್ನ ಬರ್ರಿ. ಹೆಂಗ್ ಬರೀತೀರಿ ನೋಡೋಣ.
ಎಸ್, ಇಲ್ಲಿ ನೋಡ್ರಿ ಫಸ್ಟ್ ಒನ್ ಏನೈತಿ ಕೋಳಿಗಳು ಅಂತಂದೈತೆ, ನಾನು ಕೋಳಿಗಳು ಅಂತಂದ್ ಹಾಕಿದ್ವಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಕೋಳಿಗಳು ಇವು. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಎಲ್ಲಾ ಕೋಳಿಗಳು ನಾಯಿಗಳಾಗಿವೆ ಅಂದ್ರೆ ಎಲ್ಲಾನು ಅದ್ರ ಕವರ್ ಆಗಿಬಿಡ್ಬೇಕು. ಎಲ್ಲಾ ಕೋಳಿಗಳೇನಪ್ಪಾ ಅಂತಂದ ಹೇಳಿದ್ರೆ ನಾಯಿಗಳಾಗಿವೆ. ಇದೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ನಾಯಿಗಳು. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಏನ್ ಕೊಟ್ಟಿದ್ದಾನೆ ಮತ್ತೆ, ಎಲ್ಲಾ ನಾಯಿಗಳು ನವಿಲುಗಳಾಗಿವೆ. ಎಲ್ಲಾ ನಾಯಿಗಳೇನಪ್ಪಾ, ಇವೆಲ್ಲ ಏನಂತಂದ ಹೇಳಿದ್ರೆ ನಾಯಿಗಳು. ಎಲ್ಲಾ ನಾಯಿಗಳೇನಪ್ಪಾ ಅಂತಂದ ಹೇಳಿದ್ರೆ ನವಿಲುಗಳಾಗಿವೆ. ಎಸ್, ಎಲ್ಲಾ ನಾಯಿಗಳೇನಪ್ಪಾ ಅಂತಂದ ಹೇಳಿದ್ರೆ ನವಿಲುಗಳಾದ. ಈ ತರ ನಮ್ದು ಡಯಾಗ್ರಾಮ್ ಬಂತು ಹೇಳಿಕೆಗಳದ್ದು. ಇನ್ನೇನ್ ಮಾಡ್ಬೇಕು, ನನ್ ತೀರ್ಮಾನ. ಒಂದನೇ ತೀರ್ಮಾನ ನಂದು ಏನಾಗತ್ತ ನೋಡ್ರಿ, ಎಲ್ಲಾ ಕೋಳಿಗಳು ನವಿಲುಗಳಾಗಿವೆ. ಅಂದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಇವೆಲ್ಲಾ ಕೋಳಿಗಳೇನಪ್ಪಾ ಅಂತಂದ ಹೇಳಿದ್ರೆ ನವಿಲುಗಳಾಗಿವೆ. ಇಲ್ಲಿ ಚೆಕ್ ಮಾಡ್ರಿ, ಕೋಳಿ ಮತ್ತು ನವಿಲು ಅಷ್ಟ ಕನ್ಸಿಡರ್ ಮಾಡ್ರಿ. ಈ ತರ ಡಯಾಗ್ರಾಮ್ ಬರುತ್ತೆ ಇಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ, ಕೋಳಿ ಮತ್ತು ನವಿಲು ಅಷ್ಟ ಕನ್ಸಿಡರ್ ಮಾಡ್ರಿ, ನಾಯಿನ್ ಬಿಟ್ಬಿಡ್ರಿ. ಅವಾಗ ಈ ತರ ಡಯಾಗ್ರಾಮ್ ಬರುತ್ತಾ? ಎಸ್ ಸರ್, ಬರುತ್ತ್ರಿ. ಅಂದ್ರೆ ನಮ್ದೇನಪ್ಪಾ ಅಂತಂದ್ರೆ ಒಂದನೇದೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಯ್ತ. ಎಸ್, ಅದಾದ ನಂತರ ಎರಡನೇ ತೀರ್ಮಾನ ನೋಡ್ರಿ, ಹಾಕ್ರಿ ಡಯಾಗ್ರಾಮ್ ಹಾಕ್ರಿ. ಅದ್ರ ಪ್ರಕಾರ ಎರಡನೇ ತೀರ್ಮಾನದ ಹೆಂಗ್ ಬರುತ್ತೆ ಡಯಾಗ್ರಾಮ್, ಎಲ್ಲಾ ನವಿಲುಗಳು, ಮೊದಲು ನವಿಲುಗಳದ್ ಹಾಕ್ಬೇಕು, ನವಿಲುಗಳದ್ ಹಾಕ್ರಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ನವಿಲುಗಳು. ಎಲ್ಲಾ ನವಿಲುಗಳು ನಾಯಿಗಳಾಗಿವೆ. ಈ ತರ ಏನಪ್ಪಾ ಅಂತಂದ್ರೆ ಇದು ನಾಯಿ. ಈ ತರ ಬರುತ್ತೆ ನೋಡ್ರಿ ಡಯಾಗ್ರಾಮ್. ನವಿಲು ಒಳಗಡೆ ಬರ್ಬೇಕು, ನಾಯಿ ಮೇಲ್ಗಡೆ ಬರ್ಬೇಕು. ಆ ತರ ಡಯಾಗ್ರಾಮ್ ಬರುತ್ತಾ? ನವಿಲು ಇಲ್ಲೈತಿ, ನಾಯಿ ಇಲ್ಲೈತಿ ಬರುತ್ತಾ? ನೋಡಿದ ತಕ್ಷಣ ಗೊತ್ತಾಗತ್ತ ಸರ್ ಇದು ಇಲ್ರಿ, ಇದು ಆಗಂಗಿಲ್ಲ. ಅಂದ್ರೆ ಓನ್ಲಿ ಏನಪ್ಪಾ ಅಂತಂದ್ರೆ ತೀರ್ಮಾನ ಒಂದು ಮಾತ್ರ ಕರೆಕ್ಟ್ ಆಗತ್ತ. ಇಲ್ಲಿ ನೋಡ್ರಿ, ತೀರ್ಮಾನ ಒಂದು ಮಾತ್ರ ತಾರ್ಕಿಕವಾಗಿದೆ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎಸ್, ಡನ್. ಅದೇ ತರ ನೋಡೋಣ ನೆಕ್ಸ್ಟ್ ಕ್ವಶನ್. ಇಲ್ಲಿ ಮೂರ್ ಕೊಟ್ಟಿದಾನ, ಇಲ್ಲಿ ಕೆಳಗಡೆ 4 ಕೊಟ್ಟಿದಾನ. ಎಸ್, ನಿಮ್ಗೆ ಎಕ್ಸಾಂಪಲ್ ಕೊಡಕ್ ಇದನ್ನು ತಗೊಂಡಿದೀನಿ. 4 ಕೊಟ್ಟಿದ್ದು, 3 ಕೊಟ್ಟಿದ್ದು ಹೆಂಗ್ ಬಿಡಿಸ್ಬೇಕ್ರಿ ಸರ್ ಅಂತಂದೇಳಿ ಚೆಕ್ ಮಾಡೋಣ. ಫಸ್ಟ್ ನೋಡ್ರಿ, ಫಸ್ಟ್ ಹೇಳಿಕೆ, ಎಲ್ಲಾ ಚೀಲಗಳು ಪ್ಯಾಂಟ್ಗಳಾಗಿವೆ. ಮೊದ್ಲೇನು ಚೀಲಗಳು, ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇವೆಲ್ಲ ಚೀಲಗಳು. ಎಲ್ಲಾ ಚೀಲಗಳೇನಪ್ಪಾ ಅಂತಂದ್ರೆ ಪ್ಯಾಂಟ್ಗಳಾಗಿದ್ದಾವೆ. ಹೆಂಗ್ ಬರ್ಕೊಂತೀರಿ, ಪ್ಯಾಂಟ್ ಹೆಂಗ್ ಹಾಕ್ತಿರಿ, ಎಲ್ಲಾ ಚೀಲಗಳು ಏನಪ್ಪಾ ಅಂತಂದ್ರೆ ಪ್ಯಾಂಟ್ಗಳಾಗಿವೆ. ಪ್ಯಾಂಟ್, ಈ ತರ ಬಂತು ಡಯಾಗ್ರಾಮ್. ಎಲ್ಲಾ ಚೀಲಗಳು ಪ್ಯಾಂಟ್ಗಳಾಗಿದಾವ ಅಂತಂದೇಳಿ. ಸೊ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಒನ್ ಏನೈತಿ, ಎಲ್ಲಾ ಪ್ಯಾಂಟ್ಗಳು ಮೊಟ್ಟೆಗಳಾಗಿವೆ. ಅಂದ್ರೆ ನಂದು ಡಯಾಗ್ರಾಮ್ ಹೆಂಗ್ ಬರುತ್ತೆ ಅಂತಂದ ಹೇಳಿದ್ರೆ ಈ ರೀತಿ ಬರುತ್ತೆ. ಎಲ್ಲಾ ಪ್ಯಾಂಟ್ಗಳೇನಪ್ಪಾ ಅಂತಂದ ಹೇಳಿದ್ರೆ ಮೊಟ್ಟೆಗಳಾಗಿವೆ. ಎಲ್ಲಾ ಪ್ಯಾಂಟ್ಗಳು ಮೊಟ್ಟೆಗಳಾಗಿವೆ. ಡನ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಆಯ್ತು, ಎಲ್ಲಾ ಮೊಟ್ಟೆಗಳು ಹೂಗಳಾಗಿವೆ. ಎಲ್ಲಾ ಮೊಟ್ಟೆಗಳೇನಪ್ಪಾ ಅಂತಂದ್ರೆ ಹೂಗಳಾಗಿವೆ. ಈ ತರ ಬಂತು, ಎಲ್ಲಾ ಮೊಟ್ಟೆಗಳು ಹೂಗಳಾಗಿವೆ. ಡನ್. ಅದೇ ತರ ನೋಡ್ಬೇಕು, ನಾವು ಒಂದೊಂದೇ ತೀರ್ಮಾನಗಳನ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಇವಾಗ ಒಂದನೇ ತೀರ್ಮಾನ ಚೆಕ್ ಮಾಡೋಣ. ಒಂದನೇದು, ಎಲ್ಲಾ ಪ್ಯಾಂಟ್ಗಳು ಹೂಗಳಾಗಿವೆ. ಇವೇನಪ್ಪಾ ಅಂತಂದ ಹೇಳಿದ್ರೆ ಇವೆಲ್ಲ ಪ್ಯಾಂಟ್ಗಳು. ಎಲ್ಲಾ ಪ್ಯಾಂಟ್ಗಳು ಏನಪ್ಪಾ ಅಂತಂದ ಹೇಳಿದ್ರೆ ಹೂಗಳಾಗಿವೆ. ಈ ತರ ಬರ್ಬೇಕು ಇವಾಗ. ಆಯ್ತಾ ಸರ್, ಇಲ್ಲಿ ಪ್ಯಾಂಟ್ ಒಳಗಡೆ ಐತ್ರಿ, ಇಲ್ಲಿ ಪ್ಯಾಂಟ್ ಒಳಗಡೆ ಐತೆ. ಹೂ ಹೊರಗಡೆ ಐತ್ರಿ, ಇಲ್ಲೂ ಹೂ ಹೊರಗಡೆ ಐತಿ. ಅಂದ್ರೆ ಒಂದನೇದೇನಪ್ಪಾ ಅಂತಂದ ಹೇಳಿದ್ರೆ ಫಾಲೋ ಆಗುತ್ತ. ಕ್ಲಿಯರ್? ಸೇಮ್ ಅದೇ ತರ ಸೆಕೆಂಡ್ ಒನ್ ಚೆಕ್ ಮಾಡಿ. ಸೆಕೆಂಡ್ ಒನ್ ಡಯಾಗ್ರಾಮ್ ಹಾಕಿದ್ ನೋಡೋಣ ನೀವು. ಎಲ್ಲಾ ಪ್ಯಾಂಟ್ಗಳು ಚೀಲಗಳಾಗಿವೆ ಅಂತ ಬರ್ಬೇಕು. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದೆಲ್ಲ ಪ್ಯಾಂಟ್. ಎಲ್ಲಾ ಪ್ಯಾಂಟ್ಗಳೇನಂತಂದ್ರೆ ಚೀಲಗಳಾಗಿವೆ. ಈ ತರ ಚೀಲಗಳು, ಪ್ಯಾಂಟ್ ಒಳಗಡೆ ಇರ್ಬೇಕು, ಚೀಲ ಹೊರಗಡೆ ಇರ್ಬೇಕು. ಇಲ್ಲಿ ನೋಡ್ರಿ, ಪ್ಯಾಂಟ್ ಇಲ್ಲೈತಿ, ಚೀಲ ಒಳಗಡೆ ಐತಿ. ಅಂದ್ರ ನೋಡಿದ ತಕ್ಷಣ ಗೊತ್ತಾಗತ್ತೆ ಎರಡನೇದ್ ಫಾಲೋ ಆಗಂಗಿಲ್ಲ, ಎರಡನೇದ್ ತರ್ಕಬದ್ಧವಾಗಿಲ್ಲ ಅಂತಂದ್ ಹೇಳಿ. ಸೇಮ್ ಅದೇ ತರ ನೋಡ್ರಿ ಮೂರನೇದು. ಅದಾದ ನಂತರ 4ನೇದ್ ನೋಡ್ರಿ. ಸೊ ಎರಡು ಚೆಕ್ ಮಾಡ್ರಿ, ಚೆಕ್ ಮಾಡಿ ನನ್ ಕಮೆಂಟ್ ಅಲ್ಲಿ ಆನ್ಸರ್ ಹಾಕ್ರಿ. 3ನೇದು ಮತ್ತು 4ನೇದು ಕೂಡ ಏನಂತಂದ ಹೇಳಿದ್ರೆ ತರ್ಕಬದ್ಧವಾಗಿದಾವ ಇಲ್ವಾ ಅಂತಂದ ಹೇಳಿ. ಲಾಜಿಕಲ್, ಇಂಗ್ಲಿಷ್ನ ಹಾಕಾರಿದ್ರಿ ಅಂದ್ರೆ ಲಾಜಿಕಲ್ ಆಗಿದಾವ ಇಲ್ಲ ಅಂತಂದ ಹೇಳಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮೊದಲು ನಾವೇನ್ ಮಾಡ್ಬೇಕು, ಹೇಳಿಕೆಗಳನ್ನ ಹಾಕೋಬೇಕು. ಒಂದನೇ ಹೇಳಿಕೆ, ಎರಡನೇ ಹೇಳಿಕೆ. ಟ್ರೈ ಮಾಡ್ರಿ. ಎಲ್ಲಾ ಸಮೀಕ್ಷೆಗಳು ಸಂಶೋಧನೆಗಳಾಗಿವೆ. ಇಲ್ಲೇನು ಫಸ್ಟ್ ಒನ್ ಏನು, ಸಮೀಕ್ಷೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ಸಮೀಕ್ಷೆ. ಇಲ್ಲೇನಪ್ಪಾ ಅಂತಂದ್ರೆ ಇವೆಲ್ಲ ಸಮೀಕ್ಷೆಗಳು. ಇದ್ರಲ್ಲಿ ಎಲ್ಲಾ ಸಮೀಕ್ಷೆಗಳೇನಪ್ಪಾ ಅಂತಂದ ಹೇಳಿದ್ರೆ ಸಂಶೋಧನೆಗಳಾಗಿವೆ. ಎಲ್ಲಾ ಸಮೀಕ್ಷೆಗಳೇನಪ್ಪಾ ಅಂತಂದ ಹೇಳಿದ್ರೆ ಇದು ಸಂಶೋಧನೆಗಳಾಗಿವೆ. ಕ್ಲಿಯರ್ ಎಲ್ರಿಗೂ? ಸೇಮ್. ಅದೇ ಆದ ನಂತರ ಕೆಲವು ಸಮೀಕ್ಷೆಗಳು ಪುಸ್ತಕಗಳಾಗಿವೆ. ಸೊ ಇದನ್ನೊಂದ್ ಸ್ವಲ್ಪ ಡಯಾಗ್ರಾಮ್ ದೊಡ್ಡದು ಹಾಕ್ತೀನಿ ನೋಡ್ರಿ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾ ಸಮೀಕ್ಷೆಗಳೇನಪ್ಪಾ ಅಂತಂದ ಹೇಳಿದ್ರೆ ಸಂಶೋಧನೆಗಳಾಗಿವೆ. ಇಲ್ಲಿ ಕೆಲವು ಸಮೀಕ್ಷೆಗಳು ಪುಸ್ತಕಗಳಾಗಿವೆ. ಓಕೆ, ಡನ್. ಸಮೀಕ್ಷೆ ಐತಿ, ಇಲ್ಲೈತಿ, ಕೆಲವು ಸಮೀಕ್ಷೆಗಳು ಪುಸ್ತಕಗಳಾಗಿವೆ ಅಂದ್ರೆ ಈ ತರ ಬರುತ್ತೆ.
ಕೆಲವು ಪುಸ್ತಕಗಳು, ಇದು ಪುಸ್ತಕ, ಕೆಲವು ಸಮೀಕ್ಷೆಗಳು ಪುಸ್ತಕಗಳಾಗಿವೆ. ನಮ್ದು ಹೇಳಿಕೆ ಎಲ್ರದ್ದು ನಿಮ್ದು ಸೇಮ್ ಬಂದೈತಿ ಇಲ್ಲಿ ಚೆಕ್ ಮಾಡ್ರಿ. ಅದೇ ತರ ನಾವು ಇವಾಗ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಒಂದೊಂದಾಗಿ ತೀರ್ಮಾನಗಳನ್ನ ಚೆಕ್ ಮಾಡೋಣ. ಒಂದನೇ ತೀರ್ಮಾನ, ಕೆಲವು ಸಂಶೋಧನೆಗಳು ಸಮೀಕ್ಷೆಗಳಾಗಿವೆ. ಇದೇನಪ್ಪಾ, ಇದು ಸಂಶೋಧನೆ. ಇದು ಈ ಸಂಶೋಧನೆಯಲ್ಲಿ ಅಂತಂದ್ರೆ ಕೆಲವು ಸಂಶೋಧನೆಗಳು ಸಮೀಕ್ಷೆಗಳಾಗಿವೆ. ಎಸ್ ಬರುತ್ತಿಲ್ಲ ನೋಡ್ರಿ, ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ, ಸಂಶೋಧನೆ ಹೊರಗಡೆ ಐತೆ, ಇಲ್ಲೇನ್ ಕೊಟ್ಟಿದ್ದಾರೆ, ಕೆಲವು ಸಂಶೋಧನೆಗಳು. ಇದೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಸಂಶೋಧನೆ, ಇದು ಚೆಕ್ ಮಾಡ್ಬೇಕಾಗತ್ತ ಒಂದೊಂದ್ಸಾರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇವೆಲ್ಲಾ ಸಂಶೋಧನೆಗಳು, ಈ ಎಲ್ಲಾ ಸಂಶೋಧನೆಗಳಲ್ಲಿ ಅವ್ರೇನ್ ಕೊಟ್ಟಿದಾರ, ಕೆಲವು ಮಾತ್ರ, ಕೆಲವು ಸಂಶೋಧನೆಗಳು ಮಾತ್ರ ಏನಂತಂದ ಹೇಳಿದ್ರೆ ಸಮೀಕ್ಷೆ ಆಗಿದಾವ. ನೋಡ್ರಿ, ನಾನು ಫಸ್ಟ್ ಒಂದು ಸಾಲ್ವ್ ಮಾಡಿದ್ನಲ್ಲ ಆ ತರ. ಇದೇನಂತಂದ ಹೇಳಿದ್ರೆ ಸಂಶೋಧನೆ ಕೊಟ್ಟಾಗ ಸ್ವಲ್ಪ ಚೆಕ್ ಮಾಡ್ಬೇಕು, ಹೊರಗಡೆಯಿಂದ ಕೊಟ್ಟಾಗ ಚೆಕ್ ಮಾಡ್ಬೇಕು. ಎಲ್ಲಾ ಸಂಶೋಧನೆಗಳಿವೆ, ಎಲ್ಲಾ ಸಂಶೋಧನೆಗಳಲ್ಲಿ ಇಲ್ಲೇನ್ ಕೊಟ್ಟಿದ್ದಾನೆ, ಕೆಲವು ಅಂತ ಕೊಟ್ಟಿದ್ದಾನೆ. ಕೆಲವು ಸಂಶೋಧನೆಗಳು ಮಾತ್ರ ಏನಂತಂದ ಹೇಳಿದ್ರೆ ಸಮೀಕ್ಷೆ ಆಗಿದಾವ. ಚೆಕ್ ಮಾಡ್ರಿ, ಈ ತರ ಬರುತ್ತೆ, ಇಲ್ಲಿ ಚೆಕ್ ಮಾಡ್ರಿ. ಈ ತರನು ಬರುತ್ತೆ ಒಂದೊಂದ್ಸರಿ, ಈ ತರನು ಬರುತ್ತೆ. ನಾವು ನೋಡ್ಕೋಬೇಕು. ಹೊರಗಡೆದೆಲ್ಲ ಕೊಟ್ಟ ಅಂತಂದ ಹೇಳಿದ್ರೆ ಹೊರಗಡೆ ಕೊಟ್ಟಾಗ ಸ್ವಲ್ಪ ಥಿಂಕ್ ಮಾಡ್ಬೇಕಾಗತ್ತೆ. ಚೆಕ್ ಮಾಡಿದಾಗ ಏನ್ ಬರುತ್ತೆ ನೋಡ್ರಿ, ಈ ತರ ಡಯಾಗ್ರಾಮ್ ಬರುತ್ತೆ. ಕೆಲವು ಸಂಶೋಧನೆಗಳು ಮಾತ್ರ ಸಮೀಕ್ಷೆ ಆಗಿದಾವ. ಡನ್. ಸೊ ಒಂದನೇದೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಐತೆ. ಒಂದನೇದೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಐತೆ. ಸೆಕೆಂಡ್ ಒನ್ ನೋಡ್ರಿ, ಎಲ್ಲಾ ಪುಸ್ತಕಗಳು, ಎಲ್ಲಾ ಪುಸ್ತಕಗಳು, ಇದು ಪುಸ್ತಕ, ಎಲ್ಲಾ ಪುಸ್ತಕಗಳು ಏನಂತಂದ ಹೇಳಿದ್ರೆ ಸಂಶೋಧನೆ ಆಗ್ಬೇಕು. ಎಲ್ಲಾ ಪುಸ್ತಕಗಳೇನಪ್ಪಾ ಅಂತಂದ ಹೇಳಿದ್ರೆ ಸಂಶೋಧನೆ ಆಗ್ಬೇಕು. ಎಲ್ಲಾ ಪುಸ್ತಕಗಳು ಸಂಶೋಧನೆ, ಕರೆಕ್ಟ್ ಐತಿ. ಇವೆಲ್ಲಾ ಪುಸ್ತಕಗಳೇನಪ್ಪಾ ಅಂತಂದ ಹೇಳಿದ್ರೆ ಸಂಶೋಧನೆ ಆಗಿದಾವ. ಸೆಕೆಂಡ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಐತೆ. 1 ಮತ್ತು 2 ಏನಪ್ಪಾ ಅಂತಂದ ಹೇಳಿದ್ರೆ 2 ತರ್ಕಬದ್ಧವಾಗಿದಾವ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡೋಣ. ನೆಕ್ಸ್ಟ್ ಕ್ವಶನ್. ಹಾ, ಇನ್ಸೆಕ್ಟ್ಸ್ ಅಂಡ್ ಬರ್ಡ್ಸ್ ಅಂತಂದ ಐತೆ. ಇಲ್ಲಿ ನಾನು ಏನ್ ಮಾಡ್ತೀನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಇದು ಒಂದನೇ ತೀರ್ಮಾನ, ಇದು ಎರಡನೇ ತೀರ್ಮಾನ. ನಿಮಗೆ ನಾನು ಹೇಳಿಕೆ ಕೊಡ್ತೇನೆ ಇದರಲ್ಲಿ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಹೋಮ್ ವರ್ಕ್ ನಂಬರ್ 1 ಅಂತ ಅನ್ಕೊಡ್ರಿ. ಇದ್ರಲ್ಲಿ ನಾನು ನಿಮ್ಗೆ ಹೇಳಿಕೆಯನ್ನ ಹೇಳ್ಕೊಡ್ತೀನಿ ಯಾವ ತರ ಇದಾವ. ಒಂದನೇ ಹೇಳಿಕೆ, ಎರಡನೇ ಹೇಳಿಕೆ ಪ್ರಕಾರ ನಾವು ಏನ್ ಮಾಡೋಣ, ಇವಾಗ ಡಯಾಗ್ರಾಮ್ ಅನ್ನ ಹಾಕೊಂಡು. ಎಲ್ಲಾ ಕೀಟಗಳು ಪಕ್ಷಿಗಳಾಗಿವೆ. ಇವೇನಪ್ಪಾ ಅಂತಂದ ಹೇಳಿದ್ರೆ ಇವೆಲ್ಲ ಕೀಟಗಳು, ಇವೆಲ್ಲ ಕೀಟಗಳು. ಎಲ್ಲಾ ಕೀಟಗಳು ಏನಾಗಿದಾವ, ಪಕ್ಷಿಗಳಾಗಿದಾವ. ಯಾವ ತರ ಹಾಕೊಂತೀರಿ ಡಯಾಗ್ರಾಮ್, ಇದು ಎಲ್ಲಾ ಕೀಟಗಳೇನಪ್ಪಾ ಅಂತಂದ್ರೆ ಪಕ್ಷಿಗಳಾದವು. ಸೆಕೆಂಡ್ ಏನ್ ಕೊಟ್ಟಾನೆ, ಕೆಲವು ಪಕ್ಷಿಗಳು ಮೀನುಗಳಾಗಿವೆ. ಇಲ್ಲೇನಪ್ಪಾ ಅಂತಂದ್ರೆ ಇಲ್ಲಿರೋ ಕೆಲವು ಪಕ್ಷಿಗಳು ಏನಾಗಿದಾವ, ಮೀನುಗಳಾಗಿದಾವ. ಹಂಗಾದ್ರ ಸೊ ಒಂದನೇದು ತೀರ್ಮಾನ, ಎರಡನೇ ತೀರ್ಮಾನ ಏನಾಗತ್ತ ನೋಡ್ಬೇಕು. ಒಂದನೇ ತೀರ್ಮಾನ, ಎರಡನೇ ತೀರ್ಮಾನ. ಒಂದನೇ ತೀರ್ಮಾನ ಏನೈತಿ, ಎಲ್ಲಾ ಮೀನುಗಳು ಕೀಟಗಳಾಗಿವೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ಮೀನು ಆಯ್ತು ಅಂತಂದ ಹೇಳಿದ್ರೆ ಎಲ್ಲಾ ಮೀನುಗಳು ಏನಾಗ್ಬೇಕು, ಕೀಟಗಳಾಗ್ಬೇಕು. ಈ ತರ ಡಯಾಗ್ರಾಮ್ ಬರುತ್ತಾ, ಇಲ್ಲಿ ಮೀನು ಐತಿ, ಇಲ್ಲಿ ಕೀಟ ಐತಿ. ಸೊ ಅಂದ್ರ ಒಂದನೇದು ಫಾಲೋ ಆಗಂಗಿಲ್ಲ. ಸೇಮ್ ಅದೇ ತರ ಚೆಕ್ ಮಾಡ್ರಿ, ಸರಿ ಐತಾ, ಕರೆಕ್ಟ್ ಐತಾ. ಎರಡನೇ ಚೆಕ್ ಮಾಡ್ರಿ, ಕೆಲವು ಮೀನುಗಳು ಕೀಟಗಳಾಗಿದಾವ ಇಲ್ವಾ ಅಂತ ಚೆಕ್ ಮಾಡ್ರಿ. ಟ್ರೈ ಮಾಡ್ರಿ ನೋಡೋಣ. ಮೆಸೇಜ್ ಕಮೆಂಟ್ ಹಾಕ್ರಿ. ಮೀನುಗಳು ಅಂತ ಬರ್ಕೊಂಡ್ರಿ. ಕೆಲವು ಮೀನುಗಳು ಏನಪ್ಪಾ ಅಂತಂದ್ರೆ ಕೀಟಗಳಾಗಿದಾವ. ಇದು ಮೀನು, ಇದು ಕೀಟ. ಇಲ್ಲಿ ಮೀನು ಐತಿ, ಇಲ್ಲಿ ಕೀಟ ಐತಿ. ಎರಡಕ್ಕೂ ಒಂದಕ್ಕೊಂದು ಟಚ್ ಆಗಿಲ್ಲ. ಸೊ ಹಂಗಂದ್ರೆ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಎರಡನೇದು ಕೂಡ ಬರಂಗಿಲ್ಲ. ಸೊ 1 ಅಥವಾ 2 ಏನಪ್ಪಾ ಅಂತಂದ ಹೇಳಿದ್ರೆ, ಅಥವಾ 1 ಅಥವಾ ಮತ್ತು 2 ತರ್ಕಬದ್ಧವಾಗಿಲ್ಲ ಅಂತಂದ ಹೇಳಿ ನಮ್ಗ ಆನ್ಸರ್ ಬರುತ್ತ. ಇಂಗ್ಲಿಷ್ ನಾಗ ಹೇಳಿದ್ರೆ ಏನಂತ ಹೇಳ್ತೀವಿ, ನೈದರ್ ಒನ್ ನಾರ್ ಟು ಒನ್ ಲಾಜಿಕಲ್ ಅಂತ ಹೇಳ್ತೀವಿ. ಇದು ಹೋಮ್ ವರ್ಕ್ ನಂಬರ್ 1 ಇಲ್ಲಪ್ಪ, ನಾನು ನೆಕ್ಸ್ಟ್ ಕೊಡ್ತೀನಿ. ನೀವು ಮಾಡಿ ಹಾಕ್ತಿರೋ ಇಲ್ಲೋ ಅನ್ನೋದು ನನ್ಗೆ ಒಂಥರ ಟೆನ್ಷನ್. ನೀವು ಮಾಡಿ ಹಾಕ್ಲಿಲ್ಲ ಅಂತಂದ್ರೆ ನಾನು ಕೊಟ್ಟದ್ದೆಲ್ಲ ವೇಸ್ಟ್ ಅಲ್ಲ. ನೋಡ್, ನಾ ಇದನ್ನ ಕೊಡ್ತೀನಿ. 2 ಹೇಳಿಕೆಗಳನ್ನ ನಾನು ಇವಾಗ ಚೆಕ್ ಮಾಡ್ತೀನಿ. ಕೆಲವು ಮಾಟಗಾತಿಗಳು ಏನಂತಂದ ಹೇಳಿದ್ರೆ ಮನುಷ್ಯರು. ಕೆಲವು ಮಾಟಗಾತಿಗಳು ಅಂದ್ರೆ ಇವರೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಮಾಟಗಾತಿಗಳು. ಇವೆಲ್ಲ ಏನಪ್ಪಾ ಅಂತಂದ್ರೆ ಮಾಟಗಾತಿ. ಸೊ ಕೆಲವು ಇದರಲ್ಲಿ ಕೆಲವರು ಏನಪ್ಪಾ ಅಂತಂದ ಹೇಳಿದ್ರೆ ಮನುಷ್ಯರು ಇದಾರೆ. ಕೆಲವು ಮಾಟಗಾತಿಯರು ಏನಪ್ಪಾ ಅಂತಂದ ಹೇಳಿದ್ರೆ ಮನುಷ್ಯರು ಇದಾರ, ಮನುಷ್ಯರು ಅಂತಂದ ಹೇಳಿ ಬಂತು. ಆಮೇಲೆ ನೆಕ್ಸ್ಟ್, ಎಲ್ಲಾ ಮನುಷ್ಯರು ತನ್ನಗಿದ್ದಾರೆ. ಕೋಲ್ಡ್ ಅಂತಂದ ಹೇಳಿದ್ರೆ ತನ್ನ ಅಂತ ಹೇಳ್ತೀವಿ, ತಂಪಾಗಿರೋದು. ತನ್ನಗಿದ್ದಾರೆ, ಅದನ್ನ ಬರ್ಕೊಡ್ರು ನೋಡೋಣ. ಈ ಕ್ವಶನ್ ಹಂಗಿದಾವ, ಏನ್ ಮಾಡಕ್ ಬರಂಗಿಲ್ಲ. ಎಲ್ಲಾ ಮನುಷ್ಯರು ತನ್ನಗಿದ್ದಾರೆ ಹಂಗ ಬರ್ಕೊಡ್ರಿ. ಅದಾದ ನಂತರ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ತೀರ್ಮಾನವನ್ನ ನೋಡ್ರಿ, ಎಲ್ಲಾ ಮಾಟಗಾತಿಗಳು ತನ್ನಾಗಿರುತ್ತಾರೆ. ಸೆಕೆಂಡ್ ನೋಡ್ರಿ, ಕೆಲವು ಮಾಟಗಾತಿಗಳು ತನ್ನಾಗಿರ್ತಾರೆ. ಯಾವ್ದು ಬರುತ್ತಂತ ಚೆಕ್ ಮಾಡ್ರಿ. ಸೊ ನನಗೆ ಆನ್ಸರ್ ಅನ್ನ ಹಾಕ್ರಿ. ಒಂದನೇದು ಫಾಲೋ ಆಗತ್ತೆ, ಎರಡನೇದು ಫಾಲೋ ಆಗತ್ತೆ. ಎರಡೂ ಚೆಕ್ ಮಾಡ್ಕೊಂಡು ನಂಗೆ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ಬೇಕು. ಕ್ಲಿಯರ್ ಎಲ್ರಿಗೂ? ಎಸ್, ಡನ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ,
ನೆಕ್ಸ್ಟ್ ಇದೇನಪ್ಪಾ ಅಂತಂದ ಹೇಳಿದ್ರೆ ಒಂದನೇದು ಎರಡನೇದು ಇದು ಏನಪ್ಪಾ ಅಂತಂದ ಹೇಳಿದ್ರೆ ಆಗ್ಲೇದು ಹೋಮ್ವರ್ಕ್ ನಂಬರ್ 1, ಇದು ಹೋಮ್ವರ್ಕ್ ನಂಬರ್ 2. ನಾನು ಹೇಳಿಕೆಯನ್ನ ಹೇಳ್ಕೊಡ್ತೀನಿ. ಕೆಲವು ಚೀಲಗಳು ನೀರುಗಳಾಗಿವೆ. ಫಸ್ಟ್ ಏನ್ ಹಾಕ್ತಿರಿ? ಚೀಲಗಳು ಅಂತಂದ ಹಾಕ್ತಿರಿ. ಇದೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಚೀಲಗಳು. ಕೆಲವು ಚೀಲಗಳು ನೀರುಗಳಾಗಿವೆ ಅಂದ್ರೆ ಇದರಲ್ಲಿ ಕೆಲವು ಚೀಲಗಳೇನಪ್ಪಾ ಅಂತಂದ ಹೇಳಿದ್ರೆ ನೀರುಗಳಾಗಿವೆ. ಓಕೆ ಡನ್. ಅದಾದ ನಂತರ ಎಲ್ಲಾ ನೀರುಗಳು ಏನಪ್ಪಾ ಅಂತಂದ ಹೇಳಿದ್ರೆ ದ್ರವಗಳಾಗಿದಾವ. ಎಲ್ಲಾ ನೀರುಗಳೇನಪ್ಪಾ ಅಂತಂದ ಹೇಳಿದ್ರೆ ದ್ರವವಾಗಿದಾವ. ದ್ರವ. ಸೊ ಅದಾದ ನಂತರ ಒಂದನೇ ಸ್ಟೇಟ್ಮೆಂಟ್, ಎರಡನೇ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡಿ ನನಗೇನಪ್ಪಾ ಅಂತಂದ ಹೇಳಿದ್ರೆ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನು ಹಾಕ್ಬೇಕು. ಈ ರೀತಿಯಾಗಿ ನಮ್ಗೆ 2ರಿಂದ 3 ಕ್ವಶನ್ಸ್ ಗಳನ್ನ ಕೇಳ್ತಾರ. ಆಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ಲ ಆ ಟೈಪ್ ಅಲ್ಲಿ ಒಂದು ಕ್ವಶನ್. ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ 3ರಿಂದ 4 ಕ್ವಶನ್ಸ್ ಗಳನ್ನ ಹೇಳಿಕೆ ಮತ್ತು ತೀರ್ಮಾನಗಳಲ್ಲಿ ನಮ್ ಕ್ವಶನ್ಸ್ ಕೇಳ್ತಾ ಇರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ನಿಮ್ ಕ್ವಶನ್ಸ್ ಗಳು ಇನ್ನೂ ಬೇಕು ಅಂತಂದ ಹೇಳಿದ್ರೆ ನಾನು ಹಾಕಿರ್ತೀನಿ. ಅಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಫಾಲೋ ಆಗಿರ್ತಾವ ಇಲ್ಲ ಅಂತ ಚೆಕ್ ಮಾಡಿದ್ವಿ SSC GD ಒಳಗಡೆ. ಇಲ್ಲಿ ತರ್ಕಬದ್ಧವಾಗಿದಾವಿಲ್ಲ, ಎರಡು ಒಂದೇ. ಫಾಲೋ ತರ್ಕಬದ್ಧವಾಗಿರೋದು, ಲಾಜಿಕಲ್ ಆಗಿರೋದು ಎರಡು ಒಂದೇ. ಸೊ ಚೆಕ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನನ್ಗ ನೀವು ಮೆಸೇಜ್ ಹಾಕ್ಬೇಕು. ಕ್ಲಿಯರ್ ಎಲ್ರಿಗೂ? ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಿಮ್ಗೆ SSC GD ಇನ್ನೊಂದ್ಸರಿ ಹಾಕ್ತೀನಿ ವಿಡಿಯೋಸ್ಗಳನ್ನ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದ್ಸರಿ ನಾನು ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಫಾಲೋ ಆಗಿರುತ್ತಾ ಇಲ್ವಾ ಅಂತಂದ ಐತೆ. ಯಾರು ನೀವು ಇನ್ನು ಸ್ಟಡಿ ಮಾಡೋರು ಏನಂತಂದ ಹೇಳಿದ್ರೆ ಫಾಲೋ ಆಗೈತಿ ಇಲ್ಲ ಅಂತಂದೇಳಿ. ಸೊ ಒಂದನೇದು ಫಾಲೋ ಆಯ್ತು, ಎರಡನೇದು ಫಾಲೋ ಆಯ್ತು ಅಂತಂದ್ರೆ ಸಿಂಪಲ್ ಆಗಿ ಒಂದನೇದು ಫಾಲೋ ಆಯ್ತು ಅಂತಂದ ಹೇಳಿದ್ರೆ ಒಂದನೇದು ತರ್ಕಬದ್ಧವಾಗಿದೆ, ಎರಡನೇದು ಫಾಲೋ ಆದ್ರೆ ಎರಡನೇದು ತರ್ಕಬದ್ಧವಾಗಿದೆ. 1 ಅಥವಾ 2 ಆಗಿಲ್ಲ ಅಂತಂದ ಹೇಳಿದ್ರೆ 2 ತರ್ಕಬದ್ಧವಾಗಿಲ್ಲ. 1 ಮತ್ತು 2 ತರ್ಕಬದ್ಧವಾಗಿದೆ ಅಂದ್ರೆ 2 ತರ್ಕಬದ್ಧವಾಗಿದೆ ಅಂತಂದ ಹೇಳಿ ನನ್ನ ಕಮೆಂಟ್ ಅಲ್ಲಿ ಪ್ರತಿಯೊಂದು ಕ್ವಶನ್ಸ್ ಅಲ್ಲಿ ನೀವು RPF ತರ ಏನಪ್ಪಾ ಅಂತಂದ ಹೇಳಿದ್ರೆ ಕಮೆಂಟ್ಸ್ ಗಳನ್ನ SSC GD ಒಳಗಡೆ ಹಾಕ್ಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.